ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಕರ್ನಾಟಕದಲ್ಲಿ ಬ್ಯಾನ್ ಆಗುತ್ತಾ? ಇವತ್ತು ಬೆಳಿಗ್ಗೆ 11:00ವರೆಗೆ ವಿಶೇಷ ಅಭಿಯಾನ ನಡೆಯುತ್ತೆ. ಥಿಯೇಟರ್ಗೆ ತೆರಳಿ ಫಿಲ್ಮ್ ರಿಲೀಸ್ ಮಾಡದಂತೆ ಥಿಯೇಟರ್ಗಳ ಮಾಲೀಕರಿಗೆ ಮನವಿಯನ್ನ ಮಾಡಿಕೊಳ್ಳಿಕ್ಕಿದ್ದಾರೆ. ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಬೃಹತ್ ಅಭಿಯಾನ ನಡೀತಾ ಇದೆ. ಭೂಮಿಕಾ ಥಿಯೇಟರ್, ಮಂತ್ರಿ ಮಾಲ್ ಸೇರಿ ಹಲವು ಕಡೆ ಭೇಟಿ ನೀಡಿ ಮನವಿಯನ್ನ ಮಾಡಿಕೊಳ್ಳುವುದು. ಯಾವುದೇ ಕಾರಣಕ್ಕೂ ಚಿತ್ರ ರಿಲೀಸ್ ಮಾಡದಂತೆ ಮನವಿಯನ್ನ ಮಾಡಿಕೊಳ್ಳುವ ಕೆಲಸ ಆಗುತ್ತೆ. ಕನ್ನಡ ಪರ ಸಂಘಟನೆಗಳು ಮತ್ತು ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ರಿಲೀಸ್ ಆಗಕೂಡದು ಯಾವುದೇ ಕಾರಣಕ್ಕೂ ಅನ್ನುವಂತಹ ಒಂದು ನಿಲುವನ್ನ ಸಂಘಟನೆಗಳು ವ್ಯಕ್ತಪಡಿಸ್ತಾ ಇವೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಧ್ರುವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಧ್ರುವರಾಜ್, ಏನಾಗಬಹುದು ಅಂತ ಹೇಳಿ 11:00ವರೆಗೆ ಮೀಟಿಂಗ್ ಅನ್ನು ಕೂಡ ಕರೆಯಲಾಗಿದೆ. ಒಂದು ಅಭಿಯಾನ ಕೂಡ ನಡೆಯುತ್ತೆ. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರದು. ಎಲ್ಲಿವರೆಗೂ ಅಂತಂದ್ರೆ ಕಮಲ್ ಹಾಸನ್ ಕ್ಷಮೆಯನ್ನ ಕೇಳುವವರೆಗೂ ಏನಾಗಬಹುದು ಅಂತ? ಸದ್ಯ ಈಗ ಕರವೇ ಕಾರ್ಯಕರ್ತರು ಹಾಗೆ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರಿರ್ಬೋದು, ಎಲ್ಲರೂ ಕೂಡ ಕಮಲ್ ಹಾಸನ್ ಕ್ಷಮೆ ಯಾಚಿಸುವವರೆಗೂ ಕೂಡ ಅವರ ಸಿನಿಮಾ ಥಗ್ ಲೈಫ್ ರಿಲೀಸ್ ಆಗಬಾರದು ಅಂತ ಹೇಳಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಅವರ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಈಗ ಸದ್ಯ ಕಮಲ್ ಹಾಸನ್ ಅವರ ಚಿತ್ರ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅದನ್ನ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಿಲೀಸ್ ಮಾಡಬಾರದು ಅಂತ ಹೇಳಿ ಈಗಾಗಲೇ ಸರ್ಕಾರ ಫಿಲ್ಮ್ ಚೇಂಬರ್ಗೆ ಮನವಿಯನ್ನ ಮಾಡಿದ್ದಾರೆ. ಫಿಲ್ಮ್ ಚೇಂಬರ್ ಕೂಡ ನಿರ್ಧಾರವನ್ನ ಮಾಡಿದೆ. ಆದ್ರೆ ಕೆಲವೊಂದಿಷ್ಟು ಥಿಯೇಟರ್ಗಳು ಏನಾದರೂ ರಿಲೀಸ್ ಮಾಡಿದ್ರೆ ಅನ್ನುವಂತಹ ಎಚ್ಚರಿಕೆಯನ್ನ ನೀಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇವತ್ತು 11:30ಕ್ಕೆ ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಪ್ರತಿಯೊಂದು ಥಿಯೇಟರ್ಗಳಿಗೆ ತೆರಳಿ ಅವರ ಬಳಿ ಮನವಿಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನೊಂದು ಕಡೆ ಕರವೇ ಕಾರ್ಯಕರ್ತರು ಕೂಡ ಈ ಒಂದು ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಪ್ರವೀಣ್ ಶೆಟ್ಟಿ ಬಣ ಇರಬಹುದು, ಕರವೇ ಶಿವರಾಮೇಗೌಡ ಬಣ ಇರಬಹುದು, ಹಾಗೆ ನಾರಾಯಣಗೌಡ ಬಣ ಇರಬಹುದು, ಇವಷ್ಟು ಏನಿದ್ದಾರೆ ಎಲ್ಲರೂ ಕೂಡ ಹೋಗಿ ಈ ಒಂದು ಏನು ಆ ಥಿಯೇಟರ್ಗಳಿಗೆ ಮನವಿಯನ್ನ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ 5ನೇ ತಾರೀಕು ಕರ್ನಾಟಕ ಬಂದ್ ಅನ್ನ ಕೂಡ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ಸಭೆಯನ್ನ ಕೂಡ ನಡೆಸಿದ್ದಾರೆ. ಇನ್ನೊಂದು ಹಂತದ ಸಭೆಯನ್ನ ನಡೆಸಿ ಈ ಬಗ್ಗೆ ನಿರ್ಧಾರವನ್ನ ಕೂಡ ಕೈಗೊಳ್ತಾರೆ. ಇಡೀ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಪ್ರವೀಣ್ ಶೆಟ್ಟಿ ಅವರು ಅಂದ್ರೆ ಕ್ಷಮೆ ಕೇಳಿಲ್ಲ ಅಂತ ಹೇಳಿದ್ರೆ ಈ ಒಂದು ನಿರ್ಧಾರವನ್ನ ಕೈಗೊಳ್ತೀವಿ. ಒಂದ್ ವೇಳೆ ಅವರ ಸಿನಿಮಾ ಏನಾದ್ರೂ ರಾಜ್ಯದಲ್ಲಿ ರಿಲೀಸ್ ಆಯ್ತು ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಎನ್ನುವಂತ ಎಚ್ಚರಿಕೆಯನ್ನ ಕೂಡ ನೀಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಕಮಲ್ ಹಾಸನ್ ತಮ್ಮ ಮೊಂಡಾಟವನ್ನ ಬಿಟ್ಟು ಕನ್ನಡಿಗರನ್ನ ಕೆಣಕಿ ಕನ್ನಡಿಗರ ಪಾಲಿಗೆ ದುಶ್ಮನ್ ಆಗಿದ್ದಾರೆ. ಸದ್ಯ ಅವರು ಕ್ಷಮೆಯಾಚನೆ ಮಾಡುವವರೆಗೂ ಆ ಒಂದು ಏನು ಕರವೇ ಕಾರ್ಯಕರ್ತರು ಇರಬಹುದು, ಕನ್ನಡಿಗರ ಹೋರಾಟ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಅವರ ಸಿನಿಮಾವನ್ನ ಬೆಂಬಲಿಸಬಾರದು, ನಾಡದ್ರೋಹಿಯ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿ ಈಗಾಗಲೇ ಕರವೇ ಕರೆ ಕೊಟ್ಟಿರುವಂತದ್ದು. ಹೀಗಾಗಿ ಇವತ್ತು ಎಲ್ಲಾ ಥಿಯೇಟರ್ಗಳಿಗೆ ತೆರಳಿ ಈ ಒಂದು ಮನವಿಯನ್ನ ಸಲ್ಲಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಮೊನ್ನೆ ವಿಕ್ಟರಿ ಥಿಯೇಟರ್, ಕಾಮಾಕ್ಷಿ ಪಾಳ್ಯದ ವಿಕ್ಟರಿ ಥಿಯೇಟರ್ ನಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಒಂದು ಟ್ವೀಟ್ ನಲ್ಲಿ ಶೀಘ್ರದಲ್ಲೇ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಒಂದು ಟ್ವೀಟ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರವೀಣ್ ಶೆಟ್ಟಿ ಬಣ್ಣದವರು ಅವರ ಥಿಯೇಟರ್ಗೆ ಮುತ್ತಿಗೆ ಹಾಕಲು ಯತ್ನವನ್ನ ಕೂಡ ಮಾಡಿದ್ರು ನಿನ್ನೆ. ಅದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಮಾಲೀಕರು ಯಾವುದೇ ಕಾರಣಕ್ಕೂ ಸಿನಿಮಾವನ್ನ ರಿಲೀಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಈಗ ಸರ್ಕಾರ ಕೂಡ ನಿರ್ಧಾರವನ್ನ ಪ್ರಕಟಿಸಿದೆ. ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಬಾರದು ಅಂತ ಹೇಳಿ ವಾಣಿಜ್ಯ ಮಂಡಳಿ ಕೂಡ ಹೇಳಿದೆ. ಕ್ಷಮೆ ಯಾಚಿಸಲ್ಲ ಅಂದ್ರೆ ಸಿನಿಮಾ ರಿಲೀಸ್ ಆಗಲ್ಲ ಅಂತ ಕೂಡ ಹೇಳಿರುವಂತದ್ದು. ಹೀಗಾಗಿ ಈಗ ಯಾವ ತರಹದ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಈಗಾಗ ಇವತ್ತು ಥಿಯೇಟರ್ಗೆ ಹೋಗಿ ಅಭಿಯಾನವನ್ನ ಕೂಡ ಕೈಗೊಳ್ಳುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಓಕೆ, ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ. ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಕರ್ನಾಟಕದಲ್ಲಿ ಬ್ಯಾನ್ ಆಗುತ್ತಾ? ಇವತ್ತು ಬೆಳಿಗ್ಗೆ 11:00ವರೆಗೆ ವಿಶೇಷ ಅಭಿಯಾನ ನಡೆಯುತ್ತೆ. ಥಿಯೇಟರ್ಗೆ ತೆರಳಿ ಫಿಲ್ಮ್ ರಿಲೀಸ್ ಮಾಡದಂತೆ ಥಿಯೇಟರ್ಗಳ ಮಾಲೀಕರಿಗೆ ಮನವಿಯನ್ನ ಮಾಡಿಕೊಳ್ಳಿಕ್ಕಿದ್ದಾರೆ. ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಬೃಹತ್ ಅಭಿಯಾನ ನಡೀತಾ ಇದೆ. ಭೂಮಿಕಾ ಥಿಯೇಟರ್, ಮಂತ್ರಿ ಮಾಲ್ ಸೇರಿ ಹಲವು ಕಡೆ ಭೇಟಿ ನೀಡಿ ಮನವಿಯನ್ನ ಮಾಡಿಕೊಳ್ಳುವುದು. ಯಾವುದೇ ಕಾರಣಕ್ಕೂ ಚಿತ್ರ ರಿಲೀಸ್ ಮಾಡದಂತೆ ಮನವಿಯನ್ನ ಮಾಡಿಕೊಳ್ಳುವ ಕೆಲಸ ಆಗುತ್ತೆ. ಕನ್ನಡ ಪರ ಸಂಘಟನೆಗಳು ಮತ್ತು ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ರಿಲೀಸ್ ಆಗಕೂಡದು ಯಾವುದೇ ಕಾರಣಕ್ಕೂ ಅನ್ನುವಂತಹ ಒಂದು ನಿಲುವನ್ನ ಸಂಘಟನೆಗಳು ವ್ಯಕ್ತಪಡಿಸ್ತಾ ಇವೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಧ್ರುವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಧ್ರುವರಾಜ್, ಏನಾಗಬಹುದು ಅಂತ ಹೇಳಿ 11:00ವರೆಗೆ ಮೀಟಿಂಗ್ ಅನ್ನು ಕೂಡ ಕರೆಯಲಾಗಿದೆ. ಒಂದು ಅಭಿಯಾನ ಕೂಡ ನಡೆಯುತ್ತೆ.
ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರದು. ಎಲ್ಲಿವರೆಗೂ ಅಂತಂದ್ರೆ ಕಮಲ್ ಹಾಸನ್ ಕ್ಷಮೆಯನ್ನ ಕೇಳುವವರೆಗೂ. ಏನಾಗ್ಬೋದು ಅಂತ ಸದ್ಯ ಈಗ ಕರವೇ ಕಾರ್ಯಕರ್ತರು ಹಾಗೆ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರಿರ್ಬೋದು, ಎಲ್ಲರೂ ಕೂಡ ಕಮಲ್ ಹಾಸನ್ ಕ್ಷಮೆ ಯಾಚಿಸುವವರೆಗೂ ಕೂಡ ಅವರ ಸಿನಿಮಾ ಥಗ್ ಲೈಫ್ ರಿಲೀಸ್ ಆಗಬಾರದು ಅಂತ ಹೇಳಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಅವರ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಈಗ ಸದ್ಯ ಕಮಲ್ ಹಾಸನ್ ಅವರ ಚಿತ್ರ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅದನ್ನ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಿಲೀಸ್ ಮಾಡಬಾರದು ಅಂತ ಹೇಳಿ ಈಗಾಗಲೇ ಸರ್ಕಾರ ಫಿಲ್ಮ್ ಚೇಂಬರ್ಗೆ ಮನವಿಯನ್ನ ಮಾಡಿದ್ದಾರೆ. ಫಿಲ್ಮ್ ಚೇಂಬರ್ ಕೂಡ ನಿರ್ಧಾರವನ್ನ ಮಾಡಿದೆ. ಆದ್ರೆ ಕೆಲವೊಂದಿಷ್ಟು ಥಿಯೇಟರ್ಗಳು ಏನಾದರೂ ರಿಲೀಸ್ ಮಾಡಿದ್ರೆ ಎನ್ನುವಂತಹ ಎಚ್ಚರಿಕೆಯನ್ನ ನೀಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇವತ್ತು 11:30ಕ್ಕೆ ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಪ್ರತಿಯೊಂದು ಥಿಯೇಟರ್ಗಳಿಗೆ ತೆರಳಿ ಅವರ ಬಳಿ ಮನವಿಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನೊಂದು ಕಡೆ ಕರವೇ ಕಾರ್ಯಕರ್ತರು ಕೂಡ ಈ ಒಂದು ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಪ್ರವೀಣ್ ಶೆಟ್ಟಿ ಬಣ ಇರಬಹುದು, ಕರವೇ ಶಿವರಾಮೇಗೌಡ ಬಣ ಇರಬಹುದು, ಹಾಗೆ ನಾರಾಯಣಗೌಡ ಬಣ ಇರಬಹುದು, ಇವಷ್ಟು ಏನಿದ್ದಾರೆ ಎಲ್ಲರೂ ಕೂಡ ಹೋಗಿ ಈ ಒಂದು ಏನು ಆ ಥಿಯೇಟರ್ಗಳಿಗೆ ಮನವಿಯನ್ನ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ 5ನೇ ತಾರೀಕು ಕರ್ನಾಟಕ ಬಂದ್ ಅನ್ನ ಕೂಡ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ಸಭೆಯನ್ನ ಕೂಡ ನಡೆಸಿದ್ದಾರೆ. ಇನ್ನೊಂದು ಹಂತದ ಸಭೆಯನ್ನ ನಡೆಸಿ ಈ ಬಗ್ಗೆ ನಿರ್ಧಾರವನ್ನ ಕೂಡ ಕೈಗೊಳ್ತಾರೆ. ಇಡೀ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಪ್ರವೀಣ್ ಶೆಟ್ಟಿ ಅವರು ಅಂದ್ರೆ ಕ್ಷಮೆ ಕೇಳಿಲ್ಲ ಅಂತ ಹೇಳಿದ್ರೆ ಈ ಒಂದು ನಿರ್ಧಾರವನ್ನ ಕೈಗೊಳ್ತೀವಿ. ಒಂದ್ ವೇಳೆ ಅವರ ಸಿನಿಮಾ ಏನಾದ್ರೂ ರಾಜ್ಯದಲ್ಲಿ ರಿಲೀಸ್ ಆಯ್ತು ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಎನ್ನುವಂತ ಎಚ್ಚರಿಕೆಯನ್ನ ಕೂಡ ನೀಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಕಮಲ್ ಹಾಸನ್ ತಮ್ಮ ಮೊಂಡಾಟವನ್ನ ಬಿಟ್ಟು ಕನ್ನಡಿಗರನ್ನ ಕೆಣಕಿ ಕನ್ನಡಿಗರ ಪಾಲಿಗೆ ದುಶ್ಮನ್ ಆಗಿದ್ದಾರೆ. ಸದ್ಯ ಅವರು ಕ್ಷಮೆ ಯಾಚನೆ ಮಾಡುವವರೆಗೂ ಆ ಒಂದು ಏನು ಕರವೇ ಕಾರ್ಯಕರ್ತರು ಇರಬಹುದು, ಕನ್ನಡಿಗರ ಹೋರಾಟ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಅವರ ಸಿನಿಮಾವನ್ನ ಬೆಂಬಲಿಸಬಾರದು, ನಾಡದ್ರೋಹಿಯ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿ ಈಗಾಗಲೇ ಕರವೇ ಕರೆ ಕೊಟ್ಟಿರುವಂತದ್ದು. ಹೀಗಾಗಿ ಇವತ್ತು ಎಲ್ಲಾ ಥಿಯೇಟರ್ಗಳಿಗೆ ತೆರಳಿ ಈ ಒಂದು ಮನವಿಯನ್ನ ಸಲ್ಲಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಮೊನ್ನೆ ವಿಕ್ಟರಿ ಥಿಯೇಟರ್, ಕಾಮಾಕ್ಷಿ ಪಾಳ್ಯದ ವಿಕ್ಟರಿ ಥಿಯೇಟರ್ ನಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಒಂದು ಟ್ವೀಟ್ ನಲ್ಲಿ ಶೀಘ್ರದಲ್ಲೇ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಒಂದು ಟ್ವೀಟ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರವೀಣ್ ಶೆಟ್ಟಿ ಬಣ್ಣದವರು ಅವರ ಥಿಯೇಟರ್ಗೆ ಮುತ್ತಿಗೆ ಹಾಕಲು ಯತ್ನವನ್ನ ಕೂಡ ಮಾಡಿದ್ರು ನಿನ್ನೆ. ಅದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಮಾಲೀಕರು ಯಾವುದೇ ಕಾರಣಕ್ಕೂ ಸಿನಿಮಾವನ್ನ ರಿಲೀಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಈಗ ಸರ್ಕಾರ ಕೂಡ ನಿರ್ಧಾರವನ್ನ ಪ್ರಕಟಿಸಿದೆ. ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಬಾರದು ಅಂತ ಹೇಳಿ ವಾಣಿಜ್ಯ ಮಂಡಳಿ ಕೂಡ ಹೇಳಿದೆ. ಕ್ಷಮೆ ಯಾಚಿಸಲ್ಲ ಅಂದ್ರೆ ಸಿನಿಮಾ ರಿಲೀಸ್ ಆಗಲ್ಲ ಅಂತ ಕೂಡ ಹೇಳಿರುವಂತದ್ದು. ಹೀಗಾಗಿ ಈಗ ಯಾವ ತರಹದ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಈಗಾಗ ಇವತ್ತು ಥಿಯೇಟರ್ಗೆ ಹೋಗಿ ಅಭಿಯಾನವನ್ನ ಕೂಡ ಕೈಗೊಳ್ಳುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಓಕೆ, ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ. ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಕರ್ನಾಟಕದಲ್ಲಿ ಬ್ಯಾನ್ ಆಗುತ್ತಾ? ಇವತ್ತು ಬೆಳಿಗ್ಗೆ 11:00ವರೆಗೆ ವಿಶೇಷ ಅಭಿಯಾನ ನಡೆಯುತ್ತೆ. ಥಿಯೇಟರ್ಗೆ ತೆರಳಿ ಫಿಲ್ಮ್ ರಿಲೀಸ್ ಮಾಡದಂತೆ ಥಿಯೇಟರ್ಗಳ ಮಾಲೀಕರಿಗೆ ಮನವಿಯನ್ನ ಮಾಡಿಕೊಳ್ಳಿಕ್ಕಿದ್ದಾರೆ. ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಬೃಹತ್ ಅಭಿಯಾನ ನಡೀತಾ ಇದೆ. ಭೂಮಿಕಾ ಥಿಯೇಟರ್, ಮಂತ್ರಿ ಮಾಲ್ ಸೇರಿ ಹಲವು ಕಡೆ ಭೇಟಿ ನೀಡಿ ಮನವಿಯನ್ನ ಮಾಡಿಕೊಳ್ಳೋದು. ಯಾವುದೇ ಕಾರಣಕ್ಕೂ ಚಿತ್ರ ರಿಲೀಸ್ ಮಾಡದಂತೆ ಮನವಿಯನ್ನ ಮಾಡಿಕೊಳ್ಳುವ ಕೆಲಸ ಆಗುತ್ತೆ. ಕನ್ನಡ ಪರ ಸಂಘಟನೆಗಳು ಮತ್ತು ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ರಿಲೀಸ್ ಆಗಕೂಡದು ಯಾವುದೇ ಕಾರಣಕ್ಕೂ ಅನ್ನುವಂತಹ ಒಂದು ನಿಲುವನ್ನ ಸಂಘಟನೆಗಳು ವ್ಯಕ್ತಪಡಿಸ್ತಾ ಇವೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಧ್ರುವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಧ್ರುವರಾಜ್, ಏನಾಗಬಹುದು ಅಂತ ಹೇಳಿ 11:00ವರೆಗೆ ಮೀಟಿಂಗ್ ಅನ್ನು ಕೂಡ ಕರೆಯಲಾಗಿದೆ. ಒಂದು ಅಭಿಯಾನ ಕೂಡ ನಡೆಯುತ್ತೆ. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರದು. ಎಲ್ಲಿವರೆಗೂ ಅಂತಂದ್ರೆ ಕಮಲ್ ಹಾಸನ್ ಕ್ಷಮೆಯನ್ನ ಕೇಳುವವರೆಗೂ. ಏನಾಗಬಹುದು ಅಂತ ಸದ್ಯ ಈಗ ಕರವೇ ಕಾರ್ಯಕರ್ತರು ಹಾಗೆ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರಿರ್ಬೋದು, ಎಲ್ಲರೂ ಕೂಡ ಕಮಲ್ ಹಾಸನ್ ಕ್ಷಮೆ ಯಾಚಿಸುವವರೆಗೂ ಕೂಡ ಅವರ ಸಿನಿಮಾ ಥಗ್ ಲೈಫ್ ರಿಲೀಸ್ ಆಗಬಾರದು ಅಂತ ಹೇಳಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಅವರ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಈಗ ಸದ್ಯ ಕಮಲ್ ಹಾಸನ್ ಅವರ ಚಿತ್ರ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅದನ್ನ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಿಲೀಸ್ ಮಾಡಬಾರದು ಅಂತ ಹೇಳಿ ಈಗಾಗಲೇ ಸರ್ಕಾರ ಫಿಲ್ಮ್ ಚೇಂಬರ್ಗೆ ಮನವಿಯನ್ನ ಮಾಡಿದ್ದಾರೆ. ಫಿಲ್ಮ್ ಚೇಂಬರ್
ಕೂಡ ನಿರ್ಧಾರವನ್ನ ಮಾಡಿದೆ. ಆದ್ರೆ ಕೆಲವೊಂದಿಷ್ಟು ಥಿಯೇಟರ್ಗಳು ಏನಾದರೂ ರಿಲೀಸ್ ಮಾಡಿದ್ರೆ ಅನ್ನುವಂತಹ ಎಚ್ಚರಿಕೆಯನ್ನ ನೀಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇವತ್ತು 11:30ಕ್ಕೆ ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಪ್ರತಿಯೊಂದು ಥಿಯೇಟರ್ಗಳಿಗೆ ತೆರಳಿ ಅವರ ಬಳಿ ಮನವಿಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನೊಂದು ಕಡೆ ಕರವೇ ಕಾರ್ಯಕರ್ತರು ಕೂಡ ಈ ಒಂದು ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಪ್ರವೀಣ್ ಶೆಟ್ಟಿ ಬಣ ಇರಬಹುದು, ಕರವೇ ಶಿವರಾಮೇಗೌಡ ಬಣ ಇರಬಹುದು, ಹಾಗೆ ನಾರಾಯಣಗೌಡ ಬಣ ಇರಬಹುದು, ಇವಷ್ಟು ಏನಿದ್ದಾರೆ ಎಲ್ಲರೂ ಕೂಡ ಹೋಗಿ ಈ ಒಂದು ಏನು ಆ ಥಿಯೇಟರ್ಗಳಿಗೆ ಮನವಿಯನ್ನ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ 5ನೇ ತಾರೀಕು ಕರ್ನಾಟಕ ಬಂದ್ ಅನ್ನ ಕೂಡ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ಸಭೆಯನ್ನ ಕೂಡ ನಡೆಸಿದ್ದಾರೆ. ಇನ್ನೊಂದು ಹಂತದ ಸಭೆಯನ್ನ ನಡೆಸಿ ಈ ಬಗ್ಗೆ ನಿರ್ಧಾರವನ್ನ ಕೂಡ ಕೈಗೊಳ್ತಾರೆ. ಇಡೀ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಪ್ರವೀಣ್ ಶೆಟ್ಟಿ ಅವರು ಅಂದ್ರೆ ಕ್ಷಮೆ ಕೇಳಿಲ್ಲ ಅಂತ ಹೇಳಿದ್ರೆ ಈ ಒಂದು ನಿರ್ಧಾರವನ್ನ ಕೈಗೊಳ್ತೀವಿ. ಒಂದ್ ವೇಳೆ ಅವರ ಸಿನಿಮಾ ಏನಾದ್ರೂ ರಾಜ್ಯದಲ್ಲಿ ರಿಲೀಸ್ ಆಯ್ತು ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಎನ್ನುವಂತ ಎಚ್ಚರಿಕೆಯನ್ನ ಕೂಡ ನೀಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಕಮಲ್ ಹಾಸನ್ ತಮ್ಮ ಮೊಂಡಾಟವನ್ನ ಬಿಟ್ಟು ಕನ್ನಡಿಗರನ್ನ ಕೆಣಕಿ ಕನ್ನಡಿಗರ ಪಾಲಿಗೆ ದುಶ್ಮನ್ ಆಗಿದ್ದಾರೆ. ಸದ್ಯ ಅವರು ಕ್ಷಮೆಯಾಚನೆ ಮಾಡುವವರೆಗೂ ಆ ಒಂದು ಏನು ಕರವೇ ಕಾರ್ಯಕರ್ತರು ಇರಬಹುದು, ಕನ್ನಡಿಗರ ಹೋರಾಟ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಅವರ ಸಿನಿಮಾವನ್ನ ಬೆಂಬಲಿಸಬಾರದು, ನಾಡದ್ರೋಹಿಯ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿ ಈಗಾಗಲೇ ಕರವೇ ಕರೆ ಕೊಟ್ಟಿರುವಂತದ್ದು. ಹೀಗಾಗಿ ಇವತ್ತು ಎಲ್ಲಾ ಥಿಯೇಟರ್ಗಳಿಗೆ ತೆರಳಿ ಈ ಒಂದು ಮನವಿಯನ್ನ ಸಲ್ಲಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಮೊನ್ನೆ ವಿಕ್ಟರಿ ಥಿಯೇಟರ್, ಕಾಮಾಕ್ಷಿಪಾಳ್ಯದ ವಿಕ್ಟರಿ ಥಿಯೇಟರ್ ನಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಒಂದು ಟ್ವೀಟ್ ನಲ್ಲಿ ಶೀಘ್ರದಲ್ಲೇ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಒಂದು ಟ್ವೀಟ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರವೀಣ್ ಶೆಟ್ಟಿ ಬಣ್ಣದವರು ಅವರ ಥಿಯೇಟರ್ಗೆ ಮುತ್ತಿಗೆ ಹಾಕಲು ಯತ್ನವನ್ನ ಕೂಡ ಮಾಡಿದ್ರು ನಿನ್ನೆ. ಅದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಮಾಲೀಕರು ಯಾವುದೇ ಕಾರಣಕ್ಕೂ ಸಿನಿಮಾವನ್ನ ರಿಲೀಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಈಗ ಸರ್ಕಾರ ಕೂಡ ನಿರ್ಧಾರವನ್ನ ಪ್ರಕಟಿಸಿದೆ. ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಬಾರದು ಅಂತ ಹೇಳಿ ವಾಣಿಜ್ಯ ಮಂಡಳಿ ಕೂಡ ಹೇಳಿದೆ. ಕ್ಷಮೆ ಯಾಚಿಸಲ್ಲ ಅಂದ್ರೆ ಸಿನಿಮಾ ರಿಲೀಸ್ ಆಗಲ್ಲ ಅಂತ ಕೂಡ ಹೇಳಿರುವಂತದ್ದು. ಹೀಗಾಗಿ ಈಗ ಯಾವ ತರಹದ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಈಗಾಗ ಇವತ್ತು ಥಿಯೇಟರ್ಗೆ ಹೋಗಿ ಅಭಿಯಾನವನ್ನ ಕೂಡ ಕೈಗೊಳ್ಳುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಓಕೆ, ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ.